ಹಾಯ್ ನಮಸ್ಕಾರ ಎಲ್ರಿಗೆಲ್ಲ ಹೆಂಗಿದ್ರೆ ಆರಾಮ ಇದ್ರಿ ಅಲ್ದ ಈಗಳ ನಾನು ಇಲ್ಲೇ ಅಕ್ಕಿ ಹಿಟ್ಟು ತಗೊಂಡಿದ್ದೆ ಇದು ನಾನು ಮನೆಯಲ್ಲೇ ಮಾಡಿರೋದು ನೀವು ಬೇಕಾದ್ರೆ ಮನೆಯಲ್ಲೇ ಮಾಡ್ಕೊಂಡ್ಲಕ್ಕ ಇಲ್ಲಾಂದ್ರೆ ಅಕ್ಕಿ ಹಿಟ್ಟು ಹೊರಗಡೆ ಕೂಡ ಸಿಕ್ಕತ್ತ ಅದನ್ನ ಟ್ರೈ ಮಾಡ್ಲಕ್ಕ ಇದನ್ನು ಸ್ವಲ್ಪ ತಗೊಂಡು ಹಾಗೆ ತಣ್ಣೀರು ಹಾಯ್ಕೊಂಡು ನಾರ್ಮಲ್ಲಾಗಿ ಮುಖವನ್ನು ವಾಶ್ ಮಾಡ್ಕೊಂಡು ಫೇಸ್ ವಾಶ್ ಬದಲಿಗೆ ಈ ಒಂದು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ರೆ ನಿಮ್ಮ ಮುಖದಲ್ಲೇ ಯಾವುದೇ ರೀತಿಯಾದ ಕಲೆ ಇದ್ರೂ ಕಮ್ಮಿ ಆತ್ತ ಹಾಗೆ ಮುಖ ಒಳ್ಳೆ ಗ್ಲೋ ಆತ್ತ. ಫೇಸ್ ವಾಶ್ ಆದ ನಂತರ ನಾನಿಲ್ಲ ನಮ್ಮನೆ ಪ್ಲ್ಯಾಂಟಲ್ಲಿರುವಂಥ ಒಂದು ಅಲವೇರಾವನ್ನು ತೆಕ್ಕೊಂಡಿದ್ದೆ. ಅಲವೇರಾವನ್ನು ಕಟ್ ಮಾಡಿದ ನಂತರ ಈ ಥರ ತಲೆ ಕೆಳಗೆ ಮಾಡಿ ಅರ್ಧ ಗಂಟೆ ಅಥವಾ 1 ಗಂಟೆ ಇಡ್ಕ ಇದರಲ್ಲೇ ಒಂದು ಯೆಲ್ಲೋ ಕಲರ್ ಲಿಕ್ವಿಡ್ ಬರ್ತದೆ ಪೂರ್ತಿಯಾಗಿ ಹೊಯ್ಕ, ಇಲ್ಲಾಂದ್ರೆ ನಿಮಗೆ ಅದರಿಂದಲೇ ಅಲರ್ಜಿ ಆತ. ಹಂಗಾಗಿ ಈ ಥರ ಚಾಕುವಿಂದ ಕಟ್ ಮಾಡಿ ಸೈಡ್ಸಲ್ಲಿರುವಂಥ ಮುಳ್ಳನ್ನು ಸಹ ತೆಗಿತಾ ಇದ್ದೆ. ಎರಡು ಕಡೆಯಲ್ಲಿರುವಂಥ ಮುಳ್ಳುಗಳನ್ನು ತೆಗೆದು ನೀವಿಲ್ಲ ಈ ಅಲವೇರಾ ಜೆಲ್ಲನ್ನು ಯೂಸ್ ಮಾಡ್ಕತ್ತ ಈ ಥರ ಚಾಕುವಿನಿಂದ ಕಟ್ ಮಾಡಿ. ನಾನಿಲ್ಲೇ ಒಂದು ಸಣ್ಣ ಪೀಸ್ ಅಲವೇರಾವನ್ನು ತೆಕ್ಕೊಂಡಿದ್ದೆ ಸಾಕತ್ ಮುಖಕ್ಕೆ. ಇದನ್ನು ಹಾಗೆ ಮುಖಕ್ಕೆ ಮಸಾಜ್ ಮಾಡ್ರೆ ಆಯ್ತಾ. ಲೋಳೆ ಕಣಿ ಯಾವ ಥರ ಇತ್ತಂದಡಿಗೆ ಇದನ್ನು ಮುಖಕ್ಕೆ ಈ ರೀತಿ ಸರ್ಕ್ಯುಲರ್ ಮೋಷನ್ ಪ್ರಕಾರ ಮಸಾಜ್ ಮಾಡ್ತಾ ಹೋಗಿ ಒಳ್ಳೆ ಆತ. ನನಗಿಲ್ಲಿ ಸ್ವಲ್ಪ ಮುಖದಲ್ಲಿ ಡಾರ್ಕ್ ಪ್ಯಾಚಸ್ ಇದಿತ್ತು, ಅದು ಸ್ವಲ್ಪ ಕಮ್ಮಿ ಆಯಿತು ಇದನ್ನು ಹಚ್ಚಿದ ನಂತರ. ಹಾಗೆ ಈ ವಿಡಿಯೋನ ನಿಮ್ಗೆ ಇವತ್ತು ಶೇರ್ ಮಾಡ್ತಾ ಇದ್ದೆ. ಮುಖದಲ್ಲೇ ಯಾವುದೇ ರೀತಿಯಾದ ಕಲೆ ಕಮ್ಮಿ ಆತ್ತ, ಹಾಗೆ ಮುಖ ಒಳ್ಳೆ ಗ್ಲೋ ಆತ್ತ. ಪಿಂಪಲ್ ಸಮಸ್ಯೆ ಇದ್ದರೆ ಕಮ್ಮಿ ಆತ್ತ, ಸನ್ ಟ್ಯಾನ್ ಇದ್ದರೂ ಕಮ್ಮಿ ಆತ್ತ, ಅನ್ಇವನ್ ಸ್ಕಿನ್ ಟೋನ್ ಇದ್ದರೂ ಅದು ಕೂಡ ಕಮ್ಮಿ ಆತ್ತ. ಹಾಗಾಗಿ ನೀವು ಒಂದ್ಸರಿ ಟ್ರೈ ಮಾಡಿ ಕಾಣಿ. ಕಣ್ಣಿನ ಹತ್ರ ಮಸಾಜ್ ಮಾಡಿ ಡಾರ್ಕ್ ಸರ್ಕಲ್ ಏನಾದರೂ ಇದ್ದರೆ ಅದು ಕಮ್ಮಿ ಆತ್ತ. ಈ ಥರ 20 ನಿಮಿಷ ಮುಖದ ಮೇಲೆ ಬಿಟ್ಟ ತಣ್ಣೀರಿನಿಂದ ಮುಖವನ್ನು ತೊಳಿಲಕ್ಕ, ಇಲ್ಲಾಂದ್ರೆ ಹಾಗೇನೂ ಬಿಡ್ಲಕ್ಕ ಒಂದ್ಸರಿ ಟ್ರೈ ಮಾಡಿ ಕಾಣಿಯಕ್ಕ. ಥ್ಯಾಂಕ್ ಯು.